ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿನ್ನೆ ಹೇಳಿದ್ದೇನೆ ನಿಮಗೆ ಜಿರೋದಾದಲ್ಲಿ ಒಂದು ಫೇಕ್ ಆ್ಯಪ್ ಇದೆ ಅಂತೇಳಿ. ಸಾರಿ, ಅದು ಫೇಕ್ ಅಂತ ಬಳಸೋದು ತಪ್ಪಾಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಾನು ಅದು ಫೇಕ್ ಅಂತಲೇ ಅನಿಸುತ್ತೆ. ಸೊ ಅದಕ್ಕೆ ಆ ಕಾರಣಕ್ಕೋಸ್ಕರ ಫೇಕ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಕೈಟ್ ಜಿರೋದ ಕ್ಲೋನ್ ಅಂತಂದೇಳಿ. ನೀವು ಕೂಡ ಬ್ರೌಸರಲ್ಲಿ ಹೋಗಿ ಕೈಟ್ ಜಿರೋದ ಕ್ಲೋನ್ ಅಂತ ಹೊಡೆದ್ರೆ ಆ ಆ್ಯಪ್ ಕೂಡ ಸಿಗುತ್ತೆ ನಿಮಗೆ. ಜಸ್ಟ್ ಅಷ್ಟೇ ಹೊಡೀರಿ, ಕೈಟ್ ಜಿರೋದ ಕ್ಲೋನ್ ಅಂತಂದೇಳಿ. ಸೊ ಈ ವಿಡಿಯೋ ತೋರ್ಸೋಕ್ಕಿಂತ ಮುಂಚೆ ಬೇಕಾದ್ರೆ ಅದನ್ನು ಕೂಡ ನಾನು ತೋರಿಸ್ಬಿಡ್ತಾ ಇದ್ದೀನಿ. ನೋಡಿ, ನಂದೇ ಇದೆ ಡಿಸ್ಪ್ಲೇ. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಾ, ಥರ್ಡ್ ಒನ್ ಮೇಲ್ಗಡೆಯಿಂದ ಥರ್ಡ್ ಲೈನಲ್ಲಿ ಸೆಕೆಂಡ್ ಒನ್ ಕೈಟ್ ಅಂತ ಇದೆ. ಸೊ ಅದು ನಾನು ಯೂಸ್ ಮಾಡಿದಾಗ ಅದ್ರ ಪಕ್ಕದಲ್ಲೇ ಸೆನ್ಸಿಬಲ್ ಇದೆ. ಸೊ ಮತ್ತೆ ನೀವು ಲಾಸ್ಟಲ್ಲಿ ಬನ್ನಿ, ಲಾಸ್ಟಲ್ಲಿ ನೋಡ್ತಾ ಇದ್ದೀರಾ ಕೈಟ್ ಅಂತ ಇದೆ. ಸೊ ನೋಡಿ, ಅದನ್ನು ಓಪನ್ ಮಾಡ್ತೀನಿ. ನನ್ನ ಪ್ರಾಫಿಟ್ ಇವತ್ತು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ. ಸೊ ಇದು ಕೂಡ ನೋಡಿ 101 ಇದರಲ್ಲೆಲ್ಲ ತೋರಿಸುತ್ತೆ. ಬಟ್ ಈ ಕೈಟ್ ಓಪನ್ ಮಾಡ್ತೀನಿ ನೋಡಿ, ಕೆಳಗಿನ ಕೈಟಲ್ಲಿ ಎಂಟರ್ ರಿಡೀಮ್ ಕೋಡ್ ಅಂತ ಕೇಳ್ತಾ ಇದೆ. ಸೊ ಈ ಆ್ಯಪ್ ಏನು ಕ್ಲೋನ್ ಆ್ಯಪ್ ಅಂತ ಹೇಳ್ತೀವಲ್ವ, ಆ ಕ್ಲೋನ್ ಆ್ಯಪ್ ಅಂದರೆ ಇದೆ. ರಿಡೀಮ್ ಕೋಡನ್ನು ಹಾಕಿದರೆ ಅದು ಓಪನ್ ಆಗುತ್ತೆ. ಅದಕ್ಕೆ ಲೈಫ್ ಟೈಮ್ಗೆ ಒಂದು 5000 ರೂಪೀಸ್ ಫೀಸ್ ತೊಗೊಳ್ತಾರೆ. ಆ 5000 ರೂಪೀಸ್ ಫೀಸ್ ತೊಗೊಂಡು ಆ ಕ್ಲೋನ್ ಆ್ಯಪನ್ನು ಕೊಡ್ತಾರೆ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಪ್ಲೇ ಮಾಡ್ತೀನಿ ವೀಡಿಯೋನ, ನೀವು ನೋಡಿ. ಸೊ ಮತ್ತೆ ಇನ್ನೊಂದು ಸರಿ ಪ್ಲೇ ಮಾಡ್ತೀನಿ, ರಿವರ್ಸ್ ಹೋಗ್ತಾ ಇದ್ದೀನಿ. 7,44,000 ಪ್ರಾಫಿಟ್ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಪೌಸ್ ಮಾಡಿದ್ದೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ. ಇವತ್ತು 100, 1000, ಲಕ್ಷ, ಕೋಟಿ, 1,27,00,000 ಪ್ರಾಫಿಟ್ ಮಾಡಿದ್ದಾರೆ ಅವರು. ಎಷ್ಟು ಕ್ವಾಂಟಿಟಿ? 96,000 ಕೋಟಿ, ಸಾರಿ 9,60,000 ಕ್ವಾಂಟಿಟಿ. ಸೊ ಬೈಯಿಂಗಲ್ಲಿ ನಾವು ಪ್ರಾಫಿಟ್ ಮಾಡಿದೆ ಅಂತ ತೋರಿಸ್ತಾ ಇರ್ತಾರೆ. ಅವರೆಲ್ಲ ತೋರಿಸೋದು ಈ ಕೈಟ್ ಜಿರೋದ ಕ್ಲೋನ್ ಆ್ಯಪಲ್ಲಿ. ಇದು ಕೈಟ್ ಜಿರೋದ ಕ್ಲೋನ್ ಮೆಸೇಜ್ ಮಿ ಟೆಲಿಗ್ರಾಮ್ ಅಂತ ಬಂದಿದ್ದಿಲ್ಲ, ಇದು ಟೆಲಿಗ್ರಾಮಲ್ಲಿ ಒಬ್ಬರು ಕಳಿಸಿದ ವೀಡಿಯೋ. ಅದನ್ನು ನನ್ನ ಮೊಬೈಲೇ, ನನ್ನ ಮೊಬೈಲಲ್ಲೇ ನಾನು ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ಬೇರೆಯವ್ರ ಮೊಬೈಲ್ ಹಾಕ್ಬಿಟ್ಟು ರೆಕಾರ್ಡ್ ಮಾಡಿದ್ದೀನಿ. ಯಾಕೆಂದರೆ ಈ ಥರ ಫ್ರಾಡೆಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಮೀನ್ಸ್ ನಾವು ಪ್ರಾಫಿಟ್ ಮಾಡಿದ್ದೀನಿ, 1 ಕೋಟಿ ಪ್ರಾಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಸುಳ್ಳು. ಸೊ ನೋಡಿ, ಮತ್ತೆ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. 1 ಕೋಟಿ ಪ್ರಾಫಿಟ್ ಆಯಿತು, 1,40,00,000 ಪ್ರಾಫಿಟ್ ಆಯಿತು, 1,18,00,000 ಆಯಿತು. ಮತ್ತು ಅದನ್ನು ನೋಡಿ ರಿಫ್ರೆಶ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ 1,69,00,000 ಪ್ರಾಫಿಟ್ ಆಯಿತು. ಮತ್ತು ಇಲ್ಲಿ ನೋಡಿ 5,000 ಮೈನಸ್ ಇತ್ತು, 7,000 ಬಂತು, 8,000, 9,000 ಬಂತು, 22,000 ಬಂತು. ಮತ್ತು ಇನ್ನೊಂದು ನೋಡಿ ಯಾವ ಥರ ಅಮೌಂಟ್ ಆ್ಯಡ್ ಮಾಡ್ಬೋದು. ಬರೀ 10 ರೂಪೀಸ್ ಇದೆ ಆ ವ್ಯಾಲೆಟಲ್ಲಿ. ನೋಡಿ ಇಲ್ಲಿಗೆ ಅಮೌಂಟ್ ಎಷ್ಟು ಆ್ಯಡ್ ಮಾಡ್ತಾರೆ ಅಂತಂದೇಳಿ ನೋಡಿ. ಅದೆಷ್ಟೋ ಕೋಟಿ, 1 ಕೋಟಿನ 15 ಕೋಟಿನ ಅಮೌಂಟ್ ಆ್ಯಡ್ ಮಾಡಿದ್ರು. ಅದಕ್ಕೊಂದು ಅಕೌಂಟಿನ ನೇಮ್ ಕೊಟ್ಟರು ಅವ್ರು. ನೋಡಿ ಫಂಡ್ ಆ್ಯಡ್ ಆಯಿತು ಇಮಿಡಿಯೇಟ್ಲಿ. ಸೊ ಅದು ಫೇಕ್ ಫಂಡ್. ಸೊ ಇಲ್ಲಿ ನೋಡಿ, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಸ್ವಲ್ಪ ಹೋಲ್ಡ್ ಮಾಡ್ತೀನಿ, ಒಂದು ನಿಮಿಷ. ನೋಡಿ 1 ಕೋಟಿ ಏನು ಆ್ಯಡ್ ಮಾಡಿದರು. ಇಲ್ಲಿ ಆರ್ಡರ್ಸ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತಾರೆ ನೋಡಿ. ಪೋಸ್ಟ್ ಸ್ಟೇಟಸ್ ಅಂತ ಬರುತ್ತೆ, ಅದರಲ್ಲಿ ನಾವೆಲ್ಲ ಕೂಡ ಎಡಿಟ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ನೋಡಿ, ಪೊಸಿಷನ್ನು ಕ್ಲೋಸ್ಡ್ ಅಂತ ಕೊಡ್ತಾರೆ ಅವರು, ಕ್ಲೋಸ್ಡ್ ಆಗಿರೋ ಪೊಸಿಷನ್. ಇಲ್ಲಿ ನೋಡಿ ಬೈ ಆರ್ ಸೆಲ್ ಏನು ಮಾಡಿದ್ದೀವಿ ನಾವು ಅಂತ ಕೇಳುತ್ತೆ, ಬೈ ಅಂತ ಕೊಡ್ತಾರೆ. ಸೊ ಅದಾದಮೇಲೆ ಯಾವುದು ಆಪ್ಷನ್ಸ್ ಅಂತ ಟಿಕ್ ಮಾಡಿದ್ರು ಅವರು. ಅದಾದಮೇಲೆ ನೋಡಿ ಏನು ಮಾಡ್ತಿದ್ದಾರೆ, ಅದರಲ್ಲಿ ಟೈಪ್ ಮಾಡ್ತಾಯಿದ್ದಾರೆ ಬ್ಯಾಂಕ್ ನಿಫ್ಟಿ ಅಂತ. ಯಾವತ್ತಿನ ಡೇಟ್ ಕೂಡ ಹಾಕಕ್ಕೆ ಬರುತ್ತೆ. ಅದರಲ್ಲಿ 18 ಡೇಟ್ ಹಾಕಿದರೆ ಎಷ್ಟು, 44,900 ಪಿನ ಎಷ್ಟು ಪ್ರಾಫಿಟ್ ಬೇಕು ಅಂತ ಅದು ಆಪ್ಷನ್ಸ್. ಇಲ್ಲಿ ನೋಡಿ, ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಬಿಡಿ 10, 100, 1000, 10,000, ಲಕ್ಷ, 10,00,000, 10,09,08 ರೂಪಾಯಿ ಪ್ರಾಫಿಟ್ ನನಗೆ ತೋರಿಸ್ಬೇಕು ಅಂತ ಹಾಕ್ತಿದ್ದಾರೆ ಅದರಲ್ಲಿ. ಸೊ ಅದಾದಮೇಲೆ ನೋಡಿ 150 ಅಂತ ಹಾಕಿದ್ರು. ಸೊ ಅದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ, ಸಾರಿ. ನಿಮಗೇನಾದ್ರು ಅರ್ಥ ಆದರೆ ಹೇಳಿ, ತೊಂದರೆ ಇಲ್ಲ. ಮತ್ತು ಇಲ್ಲಿ ನೋಡಿ 148 ಅಂತ ಹಾಕಿದರು. ಓಕೆ, ಚೇಂಜ್ ಇನ್ IRR ಅಲ್ಲಿ 45.8 ಅಂತ ಹಾಕಿದರು. ಇಲ್ಲಿ ನೋಡಿ, ಇದು ಮೇನ್ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ಇರ್ತಕ್ಕಂಥ. ಇಷ್ಟೊತ್ತು ನೀವು ನೋಡಿದ್ದಾನೆ 2.45 ಅಂದರೆ ₹2.45 ಬೈಯಿಂಗ್ ಪ್ರೈಸ್ ಹಾಕಿದ್ದಾರೆ ಅವರು. ಓಕೆ, ಅಲ್ಲಿ ನೋಡಿ 85ಗೆ ಸೆಲ್ಲಿಂಗ್ ಪ್ರೈಸ್ ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ ₹2.45 ಬೈಯಿಂಗ್ ಪ್ರೈಸ್ ಹಾಕಿದ್ದಾರೆ, 85 ರೂಪೀಸ್ಗೆ ಸೆಲ್ಲಿಂಗ್ ಪ್ರೈಸ್ ಹಾಕಿದ್ದಾರೆ. ವಿಡಿಯೋ ಮುಂದಕ್ಕೆ ಓಡಿಸ್ತಾ ಇದ್ದೀನಿ. ಈಗ ನೋಡಿ, ಸಿಂಪಲ್. ಎಷ್ಟಾಯ್ತದು? ಬಿಡಿ 10, 100, 1000, ಲಕ್ಷ, 100, 1000, ಲಕ್ಷ, 10 ಲಕ್ಷ ಪ್ರಾಫಿಟ್ ಅಂತ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಸಿಂಪಲ್. 10 ಲಕ್ಷ ಪ್ರಾಫಿಟ್ ಅವ್ರು ಮಾಡಲಿಲ್ಲ, ನಿಮ್ಮ ಕಣ್ಣೆದುರಿಗೆ ನಾನು ತೋರಿಸಿದೆ. ₹2.45 ಬೈಯಿಂಗ್ ಪ್ರೈಸ್ ಅಂತ ತೋರಿಸಿದ್ರು, 85 ರೂಪಾಯಿಗೆ ಸೆಲ್ಲಿಂಗ್ ಪ್ರೈಸ್ ತೋರಿಸಿದ್ರು. ಟೋಟಲಿ ಪ್ರಾಫಿಟ್ ಬಂದುಬಿಟ್ಟು ಎಷ್ಟು ಬಂದಿದೆ, 10,09,08 ರೂಪೀಸ್ ಪ್ರಾಫಿಟ್. ಅಲ್ಲಿ ಏನು ಮೊದಲೇ ಆ್ಯಡ್ ಮಾಡಿದ್ರಲ್ವ. ಸೊ ನೀವು ಅದು ನೋಡಿಲ್ಲ ಅಂದರೆ ನೋಡಿ, ಅಮೌಂಟ್ ಕೂಡ ಆ್ಯಡ್ ಆಯಿತು ಅದಕ್ಕೆ. ಇವಾಗ ನೋಡಿ, ಅದು ನೋಡಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ ನೀವು ಪ್ರಾಫಿಟ್ ಎಷ್ಟು ಆಗ್ತದೆ ನೋಡಿ. ಆಪ್ಷನ್ಸ್ ಅಂತ ಟಿಕ್ ಮಾಡಿದರು, ಬ್ಯಾಂಕ್ ನಿಫ್ಟಿ ಅಂತ ಟಿಕ್ ಮಾಡಿದರು, ಎಂಟರ್ ಡೇಟ್ ಕೂಡ ಎಂಟ್ರಿ ಮಾಡಿದರು.
ಪ್ರೈಸ್ ಗೇನ್ ಆ್ಯಂಡ್ ಲಾಸ್ ಅಂತ ಇದೆ, ಅಲ್ಲಿ ಏನು ಎಂಟ್ರಿ ಮಾಡ್ತಾರೆ ಅವರು. ಹಾಂ, ಎಷ್ಟಕ್ಕೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ, 1,09,008 ರುಪೀಸ್ ನನಗೆ ಪ್ರಾಫಿಟ್ ತೋರಿಸ್ಬೇಕು ಅಂತ ಹಾಕಿದರು. ಸೊ ಅದೇ ಥರನೇ ಇಲ್ಲಿ ಪ್ರಾಫಿಟ್ ತೋರಿಸಿದೆ. ಎಲ್ಲಿ ನೋಡಿ 1,09,008 ರುಪೀಸ್ ಪ್ರಾಫಿಟ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇದಾಗಲಿಲ್ಲ ಅಂತಂದರೆ ಇಲ್ಲಿ ಒಂದು ವಿಡಿಯೋ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಅಪ್ಡೇಟ್ ಫಂಡ್ ಅಂತ ಕೇಳ್ತಾರೆ, ಇಲ್ಲಿ ಏನು ಅಪ್ಡೇಟ್ ಮಾಡ್ತಾಯಿದ್ರು ಅವರು, 420 ಅಷ್ಟು ಆ್ಯಡ್ ಮಾಡಿದ್ರು, ಅಷ್ಟು ಅಮೌಂಟ್ ವ್ಯಾಲೆಟಿಗೆ ಅಪ್ಲೋಡ್ ಆಗೋಯಿತು. ಮತ್ತು ನೋಡಿ ಮುಂದೆ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ 2,96,000 ಪ್ರಾಫಿಟ್ ತೋರಿಸ್ತಾ ಇದ್ದಾರೆ ನೋಡಿ. ಮತ್ತೆ ಮುಂದೆ ಹೋಗ್ತಾ ಇದೆ ಫ್ರೆಂಡ್. ಸೊ ಇದೆಲ್ಲ ಕೂಡ ಫೇಕ್. ಕೈಟ್ ಕ್ಲೋನ್ ಆ್ಯಪ್ ಅಂತೇಳಿ ಬರುತ್ತೆ, ಈ ಆ್ಯಪಲ್ಲಿ ನೀವು ಕೂಡ ಟ್ರೇಡ್ ಮಾಡ್ಬೋದು. ಅದು ರಿಯಲ್ ಮನಿ ಅಲ್ಲ, ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿ ಪ್ರಾಫಿಟ್. ನನಗೆ 10 ಲಕ್ಷ ಪ್ರಾಫಿಟ್ ಬೇಕಂದ್ರೆ 10 ಲಕ್ಷ ತೋರಿಸುತ್ತೆ, 5 ಲ್ಯಾಕ್ ಪ್ರಾಫಿಟ್ ಬೇಕಂದ್ರೆ 5 ಲ್ಯಾಕ್ ತೋರಿಸುತ್ತೆ, 50 ಕೋಟಿ ಪ್ರಾಫಿಟ್ ಬೇಕಂದ್ರೆ 50 ಕೋಟಿ ತೋರಿಸುತ್ತೆ. ಅದು ಅನ್ಲಿಮಿಟೆಡ್. ಆ ಅಮೌಂಟಿಗೆ ನಾವು ಆ್ಯಡ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಲಿಮಿಟೆಡ್ ಇಲ್ಲ. ಫ್ರೆಂಡ್ಸ್, ಈ ವಾಯ್ಸ್ ನಿಮಗೆ ಅವತ್ತು ಒಂದು ವಾಯ್ಸ್ ಕೇಳಿಸ್ತಾ ಇರ್ಬೋದು ಅನಿಸುತ್ತೆ ಮೇ ಬಿ, ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ, ಆ ಕಾರಣಕ್ಕೋಸ್ಕರ ಕಾಣಿಸ್ತಾ ಇರ್ಬೋದು ನಿಮಗೆ. ಫ್ರೆಂಡ್ಸ್, ಈ ಥರ ಬೈಯಿಂಗಲ್ಲಿ ನಾನು ಅಷ್ಟು ಪ್ರಾಫಿಟ್ ಮಾಡಿದೆ ಇಷ್ಟು ಪ್ರಾಫಿಟ್ ಮಾಡಿದೆ ಅಂತ ಆಗ್ತಾರಲ್ವ, ಸೊ ಇದೆಲ್ಲದೂ ಕೂಡ ಫೇಕ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನನಗೆ ಗೊತ್ತು, ನನ್ನ 7 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಬೈಯಿಂಗಿಂದ ಪ್ರಾಫಿಟ್ ಮಾಡೋದು ತುಂಬಾ ಕಷ್ಟ. ಅದು ಮಾಡಿದರೂ ಕೂಡ ನೀವು ಕೆಲವೊಬ್ರು ನೋಡಿರ್ತೀರ P&L ಎಲ್ಲ ಆಗ್ತಾ ಇರ್ತಾರೆ ನಿಮಗೆ. ಸೊ ಅದು ಇದೇ ಥರನೇ 50% ಆಫ್ ದ ಟೈಮ್ ಇದೇ ಥರನೇ ನಿಮಗೆ ಸ್ಕ್ರೀನ್ಶಾಟನ್ನು ಹಾಕ್ತಾ ಇರ್ತಾರೆ. ಯಾರೂ ಕೂಡ ಮೋಸ ಹೋಗಬೇಡಿ ಫ್ರೆಂಡ್ಸ್, ನನ್ನೊಂದು ರಿಕ್ವೆಸ್ಟ್ ಕೂಡ. ಸೊ ನಾನೇನು ಎಲ್ಲ ಟ್ರೇಡರ್ಸ್ನೂ ಉದ್ಧಾರ ಮಾಡಬೇಕು, ಅವರೆಲ್ಲರನ್ನೂ ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗಬೇಕು, ಆ ಥರ ಈ ಥರ ಯಾವುದೇ ರೀತಿಯಾದಂಥ ಕನಸು ಆಗಲಿ ಮತ್ತೊಂದು ಆ ಥರ ಒಂದು ಕಾಳಜಿಯಿಂದ ಹೇಳ್ತಾ ಇಲ್ಲ ನಾನು ನಿಮಗೆ. ಬಟ್ ಕಾಳಜಿ ಇದೆ. ಕಾಳಜಿ ಅಂದರೆ ನಾನು ಕೂಡ ಕಳ್ಕೊಂಡಿದ್ದೀನಿ ಕೂಡ. ನನ್ನ ಥರ ಯಾರೂ ಕೂಡ ಕಳ್ಕೋಬಾರ್ದು, ಮೀನ್ಸ್ ಎಲ್ಲರೂ ಕೂಡ ಪ್ರಾಫಿಟ್ ಮಾಡಬೇಕು ಅನ್ನೋ ಉದ್ದೇಶ ನಂದಿರುತ್ತೆ. ನನ್ನ ಉದ್ದೇಶ ನಿಮಗೆ ಲೈಕ್ ಆಗಿದ್ದರೆ ಖಂಡಿತ ಪ್ಲೀಸ್ ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಶೇರ್ ಮಾಡೋದ್ರಿಂದ ನನಗೇನು ಬೆನಿಫಿಟ್ ಅಂದರೆ, ಸೊ ನನಗೂ ಕೂಡ ಒಂದು ಹುಮ್ಮಸ್ಸು ಬರುತ್ತೆ. ಅಂದರೆ ನನ್ನನ್ನು ಎಷ್ಟು ಜನ ಫಾಲೋ ಮಾಡ್ತಿದ್ರು ಅಂದಾಗ ನಾನು ಯಾವ ರೀತಿ ತಿದ್ಕೊಳ್ಬೇಕು, ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನನಗೂ ಒಂದು ಅವಕಾಶ ಸಿಗುತ್ತೆ. ಸೊ ನಾನು ಮಾಡ್ತಕ್ಕಂಥ ಇನ್ನೂ ಟ್ರೇಡಲ್ಲೂ ಕೂಡ ಏನಾದರೂ ನಾನು ಕಲಿತು ಇನ್ನೂ ಎಕ್ಸ್ಟ್ರಾ ನನಗೆ ಗೊತ್ತಿರೋದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಕಲಿತು ನಾನು ಇನ್ನೂ ಹೇಳೋದಕ್ಕೆ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಇದು ನಿನ್ನೆ ಕೂಡ ಹೇಳಿದ್ದೆ, ನಾನು ನಿನ್ನೆ ವಿಡಿಯೋ ಮಾಡಬೇಕಿತ್ತು, ಟೈಮ್ ಸಿಗದೇ ಇರೋ ಕಾರಣ ಮಾಡಿಲ್ಲ. ಇವತ್ತು ಮಾಡಿ ನಮಗೆ ಆಗ್ತಾಯಿದ್ದೀನಿ. ಖಂಡಿತ ನೆಕ್ಸ್ಟ್ ಯಾರಾದರೂ ಈ ಥರ ಸ್ಕ್ರೀನ್ಶಾಟಸ್ ಹಾಕಿದರೆ ನಂಬಕ್ಕೆ ಹೋಗಬೇಡಿ, ಅದೆಲ್ಲ ಫೇಕ್ ಇರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು. ಲೈಕ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.